ನೋಡಿ ಇವತ್ತು ಆಲೂ ಗೋಬಿ ಡ್ರೈ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟ ಇದು. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಚಪಾತಿಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಗೋಬಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಕಟ್ಟಿಂಗ್ ನೋಡಿ, ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಫುಲ್ ದೊಡ್ಡದು ಹೂಗಳೇ ಬರ್ತದೆ. ಅದನ್ನು ನೆಕ್ಸ್ಟು ಇನ್ನೂ ಚಿಕ್ಕ ಪೀಸಾಗಿ ಕಟ್ ಮಾಡಿ ಆಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ರೆಡಿ ಇಟ್ಕೊಳ್ಳಿ. ಈರುಳ್ಳಿ ಮೊದಲೇ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಆಲೂಗಡ್ಡೆನೂ ಅಷ್ಟೇ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ತೊಳೆದಿಟ್ಟಿರೋಂಥ ಈ ನಮ್ಮ ಗೋಬಿ ಏನಿದೆ ಕಾಲಿಫ್ಲವರ್ನ ಅದರೊಳಗಡೆ ಹಾಕಿ, ಅದರ ಜೊತೆಗೆ ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸಹಿತನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಎಣ್ಣೆಲೇ ಇದು ನೀಟಾಗಿ ಫ್ರೈ ಆಗಬೇಕು ಸ್ಟಾರ್ಟಿಂಗಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂದರೆ ಗೋಬಿ ಮತ್ತು ಆಲೂಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಇನ್ನೂ ಚೆನ್ನಾಗಿ ಬೇಯುತ್ತೆ. ನೋಡಿ ನೀಟಾಗಿ ಲಿಡ್ನ ಕವರ್ ಮಾಡಿದೆ, ಮುಚ್ಚಿಟ್ಟೆ. ಇವಾಗ ನೆಕ್ಸ್ಟು ಕಟ್ಟಿಂಗ್ಸು ಮಾಡ್ಕೊಳ್ಳೋಣ. ಟೊಮ್ಯಾಟೋನ ಒಂದು 2-3 ಟೊಮ್ಯಾಟೊ ಬೇಕಾಗುತ್ತೆ ಅಷ್ಟೇ. ಅದರ ಜೊತೆಗೆ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಚೆನ್ನಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನೆಲ್ಲ ನಾಟಿನೇ ಇಷ್ಟ. ನಾಟಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದು. ನೋಡಿ ನಾಟಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಚೆನ್ನಾಗಿ ಚಿಕ್ಕದಾಗಿ ತೊಳ್ಕೊಂಡು ಕಟ್ ಮಾಡಿಟ್ಟಿದ್ದೀನಿ. ಈಗ ಕಟ್ ಮಾಡಿರೋ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದಕ್ಕೆ ಸ್ವಲ್ಪ ಜೀರಾ ಪೌಡರು, ಅರಿಶಿನ ಪೌಡರು, ಅದಾದಮೇಲೆ ಮೇಯ್ನ್ ಬಂದು ಇದಕ್ಕೆ ಗರಂ ಮಸಾಲ, ಸ್ಪೆಷಲ್ ಗರಂ ಮಸಾಲ ಅಂತ ಸಿಗುತ್ತೆ. 3 ಟೀ ಸ್ಪೂನ್ ಗರಂ ಮಸಾಲ ಹಾಕಿ, ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ತಾಯಿರಿ. ಇನ್ನು 15 ನಿಮಿಷ, ಇವಾಗ 15 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಫುಲ್ ಡ್ರೈ ಆಗುತ್ತೆ ಮತ್ತು ಸ್ವಲ್ಪ ಇದು ಹೊತ್ತೋ ಥರ ಬೇಯಿಸ್ಬೇಕು ನೀವು. ಆವಾಗ ನಿಮಗೆ ಆ ಗರಂ ಮಸಾಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ತುಂಬ ಒಳ್ಳೆಯ ಸುವಾಸನೆ ಬರುತ್ತೆ ಗರಂ ಮಸಾಲದು. ಮತ್ತು ಇದೆಲ್ಲದೂ ಕೂಡ ನೀಟಾಗಿ ಬೆಂದಿರುತ್ತೆ. ಡ್ರೈ ಆಲೂ ಗೋಬಿ ಡ್ರೈ ರೆಡಿಯಾಗಿದೆ ನೋಡಿ. ಸೂಪರಾಗಿತ್ತು. ತಿಂದಾದ್ಮೇಲೆ ಹೇಳಿದೆ ನಾನು.